ಸರ್ ಬರೀ 95,000 ರೂಪಾಯಿ ಕೊಡ್ತೀನಿ ಸರ್. 95ಕ್ಕೆ ಬರೀ 95,000. 3,95,000 ಇನೋವಾನ ಶಿಫ್ಟ್ ರೇಟ್ ಅಲ್ಲಿ ಕೊಡೋಣ. 1,60,000 1,60,000 ರೂಪಾಯಿ ಕೊಡೋಣ. ಬನ್ನಿ ಸರ್, ಬರೀ 1,35,000 ರೂಪಾಯಿ ಕೊಡ್ತೀನಿ. ಬ್ಲಾಕ್ ಕಲರು ಬರೀ 1,60,000 ರೂಪಾಯಿ ಕೊಡೋಣ ಸರ್. ಅದು 1,25,000. ಬರೀ 1,25,000. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ. ಬರೀ 1,25,000 ರೂಪಾಯಿ ಕೊಟ್ಬಿಡೋಣ ಸರ್. ಕ್ವಿಟ್ ಬಂದು 2017 ಮಾಡಲು 52,000 ಓಡಿದೆ. ಇದು ಆಟೋಮೆಟಿಕ್ ಕ್ಲೈಂಬರು. 2,95,000 ರೂಪಾಯಿ ಕೊಡೋಣ. ಬರೀ 1,65,000 ರೂಪಾಯಿ ಕೊಡೋಣ. ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಮ್ಮಿ ಮಾಡಿ 3,70,000 ರೂಪಾಯಿ ಕೊಡೋಣ. 5,75,000ಕ್ಕೆ 12 ಮಾಡಲು. ಇದು ಡೆಸ್ಟರು ಸರ್, ಇದು ಡೆಸ್ಟರ್ 2014-15 ಸಿಂಗಲ್ ಓನರ್ 85 PS. 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಅದು 1,95,000ಕ್ಕೆ ಸರ್. ಬರೀ 1,95,000 ರೂಪಾಯಿ ಕೊಡೋಣ ಸರ್. ಬ್ರೀಜಾ ಬಂದು 2018 ಮಾಡಲು ಸೆಕೆಂಡ್ ಓನರು VDI. 2,95,000 ಬರೀ 2,95,000 ರೂಪಾಯಿ ಕೊಡೋಣ ಸರ್. 2,05,000 ರೂಪಾಯಿ ಕೊಡೋಣ ಸರ್. ಒಂದು 2,75,000 ರೂಪಾಯಿ ಆಗುತ್ತೆ ಸರ್. ಸೊ ನೀವೇನಾದ್ರು ಯೂಸರ್ ಕಾರ್ನ ನೋಡ್ತಾ ಇದ್ರೆ ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಕಾರ್ನ ತಗೋಬೇಕು ಅಂತ ನೋಡ್ತಾ ಇದ್ರೆ 90,000 ತಗೊಂಡ್ಬಂದ್ರೆ ಸಾಕು. ಫುಲ್ ಕ್ಯಾಶ್ಗೆ 90,000 ಕಾರ್ ಕೊಡ್ತಾ ಇದ್ರೆ ಯಾವ ಕಾರಣ ಕೊಡ್ತಾ ಇರೋದು ಅದು ಹೇಳ್ಬೋಣ ಸರ್. ಚವರ್ಲೆಟ್ ಸ್ಪಾರ್ಕ್ ಕೊಡ್ತಾ ಇದ್ರೆ ಅದು ಮೈಲೇಜ್ ಎಷ್ಟು ಬರ್ಬೋದು ಸರ್? ಒಂದು 18 ಮೈಲೇಜ್ ಬರುತ್ತೆ. 18 ಮೈಲೇಜ್ ಬರುವಂಥದ್ದು 90,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಲೋನ್ ಅಲ್ಲಾಗರು ಫುಲ್ ಕ್ಯಾಶ್ಗೆ. ಇದೇ ಥರನೇ ನಿಮ್ಮ ಹತ್ರ 1 ಲಕ್ಷ ಒಳಗೆ ಎಷ್ಟು ಕಾರ್ ಇದೆ ಸರ್? 1 ಲಕ್ಷದ ಒಳಗಡೆ ಒಂದು 4 ಗಾಡಿ ಕೊಡೋಣ ಸರ್. ಓಕೆ, 1.5 ಲಕ್ಷದ ಒಳಗೆ 1.5 ಲಕ್ಷದ ಒಳಗಡೆ ಒಂದು 5 ಗಾಡಿ ಕೊಡೋಣ. ಅದು ಉಲ್ಟಾ ಆಗ್ಬಿಡ್ತಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ 2 ಲಕ್ಷದ ಮೇಲೆ ಅಂಡ್ 3 ಲಕ್ಷದ ಒಳಗೆ ಎಷ್ಟು ಕಾರ್ 3 ಲಕ್ಷದ ಒಳಗಡೆ ಒಂದು 20 ಗಾಡಿ ಕೊಡೋಣ ಸರ್. ಇನ್ನೇನು ಬೇಕು ಗುರುಗಳೇ ನಿಮಗೆ? ಲೋ ಬಜೆಟಲ್ಲಿ ಅಂದರೆ ಲೋ ಬಜೆಟಲ್ಲಿ ಕಾರ್ಗಳು ಕೊಡ್ತಾ ಇದ್ದೀನಿ. ಹೋಲ್ಸೇಲ್ ಪ್ರೈಸ್ ಅಂದರೆ ಕಡಿಮೆ ಪ್ರೈಸಲ್ಲಿ ಕಾರ್ಗಳ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಕಾರ್ ತಗೋಬೇಕು ಅಂತ ಅನ್ಕೊಂಡಿರೋರಿಗೆ, ಕಾರ್ ತಗೋತೀನಿ ಅಂತ ಅನ್ಕೊಂಡಿರೋರಿಗೆ, ಕಾರ್ ತಗೋಬೇಕು ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೋರಿಗೆ, ಮಚ್ಚಾ ಇನ್ನೊಂದು ಎಷ್ಟು ತಿಂಗಳು ಬರ್ಲಿ ಕಡೆ ತಗೋತೀನಿ ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡಿ. ತುಂಬಾ ಯೂಸ್ ಆಗುತ್ತೆ. ಅದು ಫುಲ್ ವಿಡಿಯೋ ನೋಡಿ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಂಡ್ ಆಯ್ಲ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನೀವೇನಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವೇನಾದ್ರು ಲೋ ಬಜೆಟಲ್ಲಿ ಕಾರ್ಗಳನ್ನ ನೋಡ್ತಾ ಇದ್ದೀರಾ ಅಂತಂದರೆ ಈ ವಿಡಿಯೋದಲ್ಲಿ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅರೌಂಡ್ ಎಷ್ಟು ಕಾರ್ ಇದೆ ಅಣ್ಣ ನಿಮ್ಮ ಹತ್ರ? ಸರ್ ಇವತ್ತು ಒಂದು 79 ಪ್ಲಸ್ ಇದಾವೆ. 79 ಪ್ಲಸ್ ಇರುವಂಥದ್ದು. ಅವಾಗಲೇ ಹೇಳ್ದಂಗೆ ಲೋ ಬಜೆಟಿಂದ ಸ್ಟಾರ್ಟ್ ಆಗುವಂಥದ್ದು. ಬೆಂಗಳೂರಲ್ಲೇನ ನಾನು ಅತಿ ಕಡಿಮೆ ವಿಡಿಯೋ ಮಾಡೋದು. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ವೀಕ್ಲಿ 1-2 ಮಾಡಿರ್ತೀನಿ. ಆ್ಯಂಡ್ ವೀಕ್ಲಿ ಒಂದೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಬಟ್ ನಿಮಗೆ ಒಳ್ಳೊಳ್ಳೆ ಕಾರ್ಗಳು ಸಿಗ್ತಾ ಇದೆ ಅಂತಂದಾಗ ವೀಕ್ಲಿ 1 ಮಾಡಿದ್ರು ಜೆನ್ಯೂನ್ ಆಗಿ ಆ್ಯಂಡ್ ಇವ್ರು ಹೇಳೋ ಪ್ರೈಸೇ ಕೊಡ್ತಾರೆ. ಕಡಿಮೆ ಪ್ರೈಸ್ ಕಾರ್ಗಳದೇ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡ್ಕೋಲ್ಲ. ಲೋನ್ ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಳ್ತೀರಾ? ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮಾಡಿಸ್ಕೊಡೋಣ. ಯಾವ ಮಾಡಲು ಅಬೌವ್ ಲೋನ್ ಮಾಡ್ಕೊಳ್ತೀರಾ? ಅಬೌವ್ 12 ಇಂದ. ಓಕೆ. ಸೊ ಇವಾಗ ಏನಾದ್ರು ಗಾಡಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು ಅಂತಂದ್ರೆ ಖಂಡಿತ ತಗೊಂಡ್ಬರ್ಲಿ, ಗಾಡಿ ನೋಡೋಣ. ನಮ್ಗೆ ಇಷ್ಟ ಅವ್ರಿಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಎಕ್ಸ್ಚೇಂಜ್ ಬೇಕಾದ್ರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಡ್ಬೋದು. ಓಕೆ. ಸೊ ಆಫರ್ ಅಂತ ಏನಾದ್ರು ಕೊಡ್ತೀರಾ ಸರ್? ಆಫರ್ ಅಂತ ನಾವು ಗಾಡಿಗಳೇ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಈಗ ಕಮಿಷನ್ ಅಂತ ಹೇಳ್ತಾರಲ್ಲ ಸರ್, ನಮ್ಮಲ್ಲಿ ಯಾವುದೇ ರೀತಿ ಕಮಿಷನ್ ಇಲ್ಲ. RTO ಚಾರ್ಜಸ್ ಒಂದು 3,000 ಬರುತ್ತೆ ಬಿಟ್ರೆ ಬೇರೆ ಯಾವುದೇ ರೀತಿ ಕಮಿಷನ್ ನಮ್ಮಲ್ಲಿ ಇಲ್ಲ. ಓಕೆ. ಹುಬ್ಳಿ, ಧಾರವಾಡ, ಚಿಕ್ಕಮಂಗ್ಳೂರು, ಮೈಸೂರು, ಇಲ್ಲಾಂದ್ರೆ ಅಲಗೂರು, ಇಲ್ಲಾಂದ್ರೆ ಹಾಸನ, ಇಲ್ಲಾಂದ್ರೆ ಬಳ್ಳಾರಿ, ಈ ಕಡೆ ಸೈಡ್ ಎಲ್ಲಿಂದಾರು ಬನ್ನಿ, ನಿಮಗೆ ಲೋನು ಕೂಡ ಮಾಡ್ಕೊಡ್ತಾರೆ. ಒಳ್ಳೆ ಪ್ರೊಫೈಲ್ ಇತ್ತು ಅಂತಂದ್ರೆ ಒಳ್ಳೆ ಅಂದ್ರೆ ನಿಮಗೆ 80% 90% ನಿಮ್ದು ಪ್ರೊಫೈಲ್ ಇರೋದು ಅದ್ರ ಮೇಲೆ ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನೀವು 1 ಲಕ್ಷ ಒಳಗೆ ತೆಗಿದ್ದೀರಾ ಅಂತಂದ್ರೆ ಲೋ ಬಜೆಟ್ಗೆ 1 ಲಕ್ಷ ಒಳಗೆ ಕಾರ್ ಸಿಕ್ಬಿಡುತ್ತೆ. ಇಲ್ಲ ಮಾಡಲ್ ಗಾಡಿಗಳನ್ನ ತಗೋತೀವಿ ಅಂತಂದ್ರೆ 1 ಲಕ್ಷ ಒಳಗೇನೆ ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಮಾಡಲ್ ಗಾಡಿಗೆ ಒಳಗೆ ತಗೋಬಹುದು. ಸೊ ಇವಾಗ ಟೈಮ್ ವೇಸ್ಟ್ ಮಾಡಲ್ಲ, ಮೂರ್ತಣ್ಣ ಗಾಡಿಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೋಣ. ಬನ್ನಿ ಸರ್. ಓಕೆ, ಇಲ್ಲಿಂದ ಕೊಟ್ಬಿಡಿ. ಮೂರ್ತಣ್ಣ 2 ಬಲೆರೋ ಇದೆ ಸರ್. ಹೌದು ಸರ್, ಮಾಡಲಲ್ಲೂ ಇದೆ, ಲೋ ಮಾಡಲಲ್ಲೂ ಇದೆ, ಹೈ ಮಾಡಲಲ್ಲೂ ಇದೆ. ಹಾಂ, ಯಾವ ಮಾಡಲ್? ಇದು ಬಂದು 2018 ಮಾಡಲು ಸಿಂಗಲ್ ಓನರ್. ಹಾಂ, 5,75,000 ಕೋಟಿಂಗ್ ಇರೋದು. 5,50,000 ರೂಪಾಯಿ ಕೊಡೋಣ. ಇದು ಸರ್ ನೆಕ್ಸ್ಟ್ ಬಂದು 2009 ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್, ಥರ್ಡ್ ಓನರ್ ಗಾಡಿ ಗುಡ್ ಕಂಡೀಷನ್ ಆಗೈತೆ. ಇದು ಬಂದು 3,25,000 ಕೋಟಿಂಗ್ ಇರೋದು. 2,95,000 ರೂಪಾಯಿ ಕೊಡೋಣ. ಸೂಪರ್. ನೆಕ್ಸ್ಟ್ ಇದು ಅಣ್ಣ ಸರ್ ನೆಕ್ಸ್ಟ್ ಬಂದು ಈಕೋ ಬಂದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ, ಡಿಮ್ಯಾಂಡೆಡ್ ವೆಹಿಕಲ್. ಸರ್ ಇದು ಬಂದು 2,95,000 ಕೋಟಿಂಗ್ ಇರೋದು. ಒಂದು 2,70,000 ರೂಪಾಯಿ ಕೊಡೋಣ. ಓಕೆ ಅಣ್ಣ. ಇದು ಸರ್ ನೆಕ್ಸ್ಟ್ ಬಂದು 17 ಮಾಡಲು. 17 ಮಾಡಲು ಸಿಂಗಲ್ ಓನರ್ ಗಾಡಿ, 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. ಗಾಡಿ ಗುಡ್ ಕಂಡೀಷನ್ ಆಗಿದೆ, ಪ್ರೊಫೈಲ್ ಚೆನ್ನಾಗಿದೆ, ಲೋನ್ ಕೂಡ ಸಿಗುತ್ತೆ ಇದಕ್ಕೆ. ಸರ್ ಇದು ಬಂದು 3,90,000 ಕೋಟಿಂಗ್ ಇರೋದು. ಒಂದು 3,70,000 ರೂಪಾಯಿ ಕೊಡೋಣ ಸರ್. ಫೋರ್ಡು ಸರ್ ಫೋರ್ಡ್ ಫಿಗೋ ಬಂದು ಡೀಸೆಲ್ಲು, ಟೈಟಾನಿಯಮ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ವಿತ್ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ತುಂಬ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ. ಸರ್ ಇದು ಬಂದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ. 2,05,000 ಕೋಟಿಂಗ್ ಇರೋದು. ಬರೀ 1,95,000 ರೂಪಾಯಿ ಕೊಡೋಣ. ನೆಕ್ಸ್ಟ್ ಮತ್ತೊಂದಿದೆ ಸರ್. ನೆಕ್ಸ್ಟ್ ಬಂದಿದ್ದು ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಕೊಡ್ಬೋದು. ಸರ್ ಇದು ಬಂದು 10 ಮಾಡಲು ಥರ್ಡ್ ಓನರ್ ಗಾಡಿ. ಬರೀ 1,65,000 ರೂಪಾಯಿ ಕೊಡೋಣ. ಒಳ್ಳೆ ಟೈರ್ ಪ್ರೊಫೈಲ್ ಇದೆ, ನ್ಯೂ ಟೈರ್ ಹಾಕ್ಸಿದ್ದಾರೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್, ಗುಡ್ ಕಂಡೀಷನ್ ಗಾಡಿ. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಯಾವ ಮಾಡಲು ಸರ್? 10 ಮಾಡಲು. ಓಕೆ. ಇದು ಬರೀ 1,65,000 ರೂಪಾಯಿ ಕೊಡೋಣ.
ನೆಕ್ಸ್ಟ್ ಮತ್ತೊಂದು ಸರ್ 12 ಮಾಡಲು ಹಾಂ 12 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾಂ ಇದು ಕೂಡ ಡೀಸೆಲ್ ವೇರಿಯಂಟು. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,25,000 ಕೋಟಿಂಗ್ ಇರೋದು. ಫೈನಲ್ ಬಂದು 2,05,000 ರೂಪಾಯಿ ಕೊಟ್ಬಿಡೋಣ ಸರ್. ಸ್ವಿಫ್ಟು ಸರ್ ಶಿಫ್ಟ್ ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾಂ ಅದರಲ್ಲೂ VDI ಆಪ್ಷನಲ್ಲು 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 5,50,000 ಕೋಟಿಂಗ್ ಇರೋದು. ಒಂದು 5,30,000 ರೂಪಾಯಿ ಕೊಡೋಣ ಸರ್. ಮುಂದೆ ಬಂದು ಸ್ಲೈಟಿನ ಎಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ ನೆಕ್ಸ್ಟ್ ಮತ್ತೊಂದಿದೆ ಸ್ವಿಫ್ಟು ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರು, ರೀನಂಬರ್ ಆಗಿದೆ. ಓಕೆ ಗಾಡಿ ತುಂಬ ಚೆನ್ನಾಗಿದೆ. ಲೋನ್ ಆಗುತ್ತೆ ಹಂಗಾದ್ರೆ? ಸರ್ ಖಂಡಿತ ಮಾಡಿಸ್ಕೊಡೋಣ ಸರ್. ಹಾಂ 80% ಲೋನ್ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಸಿಗುತ್ತೆ ಓಕೆ ಸರ್. ಇದು ಕೂಡ ಡೀಸೆಲ್ ವೇರಿಯಂಟು. ಒಳ್ಳೆ ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. 3,95,000 ಕೋಟಿಂಗ್ ಇರೋದು. 3,75,000 ರೂಪಾಯಿ ಕೊಡೋಣ. 3,75,000 ರೂಪಾಯಿ ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ 5,000 ಕಮ್ಮಿ ಮಾಡಿ 3,70,000 ರೂಪಾಯಿ ಕೊಡೋಣ. ಓಕೆ ಇದು ಸರ್ ಇದು ಬಂದು 2009 ಮಾಡಲು ವಿತ್ LPG ಇದೆ. LXI AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು 1,80,000 ರೂಪಾಯಿಗೆ ಕಸ್ಟಮರ್ ಕೋಟಿಂಗ್ ಇರೋದು. 1,70,000 ರೂಪಾಯಿಗೆ ಆಗುತ್ತೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಅಣ್ಣ ಇದು? ಸರ್ ಇದು ಬಂದು ಗ್ಯಾಸಲ್ಲಿ ಬಂದು ಒಂದು 25 ತನಕ ಬರುತ್ತೆ. CNG ಪೆಟ್ರೋಲಲ್ಲಿ ಒಂದು 18 ಬರುತ್ತೆ ಸರ್. ಎರಡು Innova ಇದೆ ದೊಡ್ಡ ಫ್ಯಾಮಿಲಿಗೆ. 2007 ಮಾಡಲು ಸಿಂಗಲ್ ಓನರ್ ಗಾಡಿ. ಹಾಂ ಬರೀ 4,20,000. 7 ಸಿಂಗಲ್ ಓನರ್ ಗಾಡಿ, ಬರೀ 4,20,000. 6 ಸೀಟರ್ ವೆಹಿಕಲ್ಲು. ಅಪ್ರೂವ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು ಸರ್. ಫೈನಲ್ ಟು ಫೈನಲ್ ಬಂದು 3,95,000 ರೂಪಾಯಿ ಕೊಡೋಣ. 3,95,000 ರೂಪಾಯಿ ಇನ್ನೋವಾನ ಶಿಫ್ಟ್ ರೇಟಲ್ಲಿ ಕೊಡೋಣ. ಏನು ಸರ್ ಇದು ಹಿಂಗೆ ಖಂಡಿತ ಕೊಡ್ತೀನಿ. ಹಾಂ ತಮಾಷೆಗೆ ಹೇಳ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. 3,95,000 ರೂಪಾಯಿಗೆ ಇನೋವಾ ಕೊಡೋಣ. ಅಂದರೆ ಗಾಡಿ ಏನಾದ್ರು ಇದಿದೆಯಾ ಸರ್? ಏನಿಲ್ಲ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೋಬೋದು, ಟೆಸ್ಟ್ ಡ್ರೈವ್ ಮಾಡಿ ತಗೊಂಡು ಹೋಗ್ಬೋದು. ಓಕೆ ಸೊ ಡೀಸೆಲ್ ಪೆಟ್ರೋಲಾ ಸರ್? ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊತಾರೆ ಅಷ್ಟೇ. ಹೌದು. ಜಸ್ಟ್ 3,95,000 ರೂಪಾಯಿ. ಓಕೆ ಇದು ಹೇಳ್ಬಿಡಿ ಯಾಕೆ ಶಾಕಿಂಗ್ ಪ್ರೈಸ್ ಅಲ್ಲಿ. 2012-13 ಇದು ವಿ ವರ್ಷನ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ರೀನಂಬರ್ ಆಗಿರುತ್ತೆ. 6 ಲಕ್ಷ ಕೋಟಿಂಗ್ ಇರೋದು. 5,75,000 ರೂಪಾಯಿ ಕೊಡೋಣ ಸರ್. 5,75,000ಕ್ಕೆ 12 ಮಾಡಲು. ಹೌದು ಸೂಪರ್. ಎಲೆಕ್ಟ್ರಿಕ್ ಕಾರು ಸರ್? ಎಲೆಕ್ಟ್ರಿಕ್ ಗಾಡಿ ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಇದು ಬಂದು 1,55,000 ಕೋಟಿಂಗ್ ಇರೋದು. 1,40,000 ರೂಪಾಯಿಗೆ ಆಗುತ್ತೆ. ಮೂರ್ತಿ ಅಣ್ಣ ಇದು ಸರ್ ನಿಶಾನ್ ಟೆರಾನಾ 2013 ಮಾಡಲು ಸೆಕೆಂಡ್ ಓನರ್. 83,000 ಓಡಿದೆ. ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. 110 PS ಟಾಪ್ ಅಂಡ್ ಮಾಡಲು ಗಾಡಿ ಸರ್. ಇದು ಬಂದು 4,65,000 ಕೋಟಿಂಗ್ ಇರೋದು. ಬರೀ 4,30,000 ರೂಪಾಯಿ ಕೊಡೋಣ ಸರ್. ಓಕೆ ಇದು ಡೆಸ್ಟರು ಸರ್? ಇದು ಡೆಸ್ಟಾರು 2014-15 ಸಿಂಗಲ್ ಓನರ್, 85 PS. ಇದು ಕೂಡ ಒಂದು ರೀಪ್ಲೇಸ್ಮೆಂಟ್ ಇಲ್ಲ, ಗುಡ್ ಕಂಡೀಷನ್ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಬಂದು 4,50,000 ಕೋಟಿಂಗ್ ಇರೋದು. 4,30,000 ರೂಪಾಯಿ ಕೊಡೋಣ. ಓಕೆ ಇದು ಸರ್ ಜೆನ್ ಎಷ್ಟಿಲ್ಲ VXI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಫ್ಯಾಮಿಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್. ಇದು ಬಂದು 2008 ಮಾಡಲು ಸೆಕೆಂಡ್ ಓನರ್ ಗಾಡಿ. ಬರೀ 64,000 ಓಡಿದೆ ಸರ್. ಇದು ಬಂದು 1,55,000 ಕೋಟಿಂಗ್ ಇರೋದು. 1,40,000 ರೂಪಾಯಿ ಕೊಟ್ಬಿಡೋಣ ಸರ್. ಫೈನಲ್ ಅದು. ಪೋಲೋ ಇದು ಸರ್? ಪೋಲೋ ಬಂದು 10 ಮಾಡಲು, ಟ್ರೆಂಡ್ ಲೈನು, ಬೇಸಿಕ್ ಮಾಡಲು, ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 2,15,000 ಕೋಟಿಂಗ್ ಇರೋದು ಸರ್. ಬರೀ 1,95,000 ರೂಪಾಯಿ ಕೊಡೋಣ. 1,95,000 ಸರ್? ಬರೀ 1,95,000 ರೂಪಾಯಿ ಕೊಡೋಣ. ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 10 ಮಾಡಲು. ಅದು ಪೋಲೋ. ಇಷ್ಟು ಕಡಿಮೆಗೆ ಸರ್ ಕೊಡೋಣ ಸರ್. ನಮ್ಮ ನೆಕ್ಸಾ ಕಾರ್ಸಲ್ಲಿ ಇರೋದೇ ನಾವು ಅದಕ್ಕಾಗಿ ಕೊಡೋಕ್ಕೆ, ಕಡಿಮೆ ಕೊಡೋಕ್ಕೆ. ಅಲ್ಲೇನೋ ರೆಡಿಗಿಡಿ ಮಾಡಿಸ್ಬೇಕಾ ಏನು ಕತೆ? ಏನಿಲ್ಲ, ಸಣ್ಣ ಪುಟ್ಟ ಕೆಲಸ ಇದೆ, ಮಾಡಿಸ್ಕೋಬೇಕು. ಅದೇ ಟಚಿಂಗ್, ಅದು 10,000 RF ಇದೆ. 10,000 ಇಲ್ಲ, ಒಂದು 5,000 RF ಇದೆ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಇದು ಬಂದು 1,95,000 ರೂಪಾಯಿ ಕೊಡೋಣ ಸರ್. ಇನ್ನೂ 5,000 ಕಮ್ಮಿ ಮಾಡೋಣ ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಸೂಪರ್ ಸರ್. ಇದು ಸರ್ ಇದು ಬಂದು 2006 ಮಾಡಲು ಎಕ್ಸ್ಪೋ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಇದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿಗೆ ಆಗುತ್ತೆ. 1,60,000 ರೂಪಾಯಿ ಕೊಡೋಣ. ಇದಕ್ಕಿಂತ ಕಡಿಮೆ ಬಜೆಟಲ್ಲಿ ಬೇಕಾ ನಿಮಗೆ? ಬನ್ನಿ ಸರ್. ಬರೀ 1,35,000 ರೂಪಾಯಿ ಕೊಡ್ತೀವಿ. ಬ್ಲ್ಯಾಕ್ ಕಲರು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 29ವರೆಗೂ FC ಇದೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ವಿತ್ LPG. ಪೆಟ್ರೋಲ್ ವಿತ್ LPG. ಹೌದು ಸರ್, ಪೆಟ್ರೋಲ್ ವಿತ್ LPG. ಬರೀ 1,35,000 ರೂಪಾಯಿ ಕೊಡೋಣ. ಮತ್ತೊಂದು ಪೋಲೋ ಇದೆ ವೈಟ್ ಕಲರು ಸರ್. ಪೋಲೋ ಬಂದು ಇದು ಡೀಸೆಲ್ ಸರ್.
ಪೆಟ್ರೋಲ್ ಬೇಕಾ ಪೆಟ್ರೋಲ್, ಡೀಸೆಲ್ ಬೇಕಾ ಡೀಸೆಲ್? ಡೀಸೆಲ್ ಬೇಕಾ ಡೀಸೆಲ್. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಟ್ರೆಂಡ್ ಲೈನ್ ಬೇಸಿಕ್ ಮಾಡಲು. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. 2,80,000 ಕೋಟಿಂಗ್ ಇರೋದು. 2,60,000 ರೂಪಾಯಿ ಕೊಡೋಣ. 7,60,000 ರೂಪಾಯಿ. ಹೌದು ಸರ್. ಡೀಸೆಲ್ ಗಾಡಿ ಬೇಕಾ ಡೀಸೆಲ್ ತಗೋಬೋದು, ಪೆಟ್ರೋಲ್ ಗಾಡಿ ಬೇಕಾ ಪೆಟ್ರೋಲ್ ಗಾಡಿ ತಗೋಬೋದು. ಓಕೆ ಸೂಪರ್. ನೆಕ್ಸ್ಟ್ ಇದು ಸರ್ ಆಲ್ಟೋ K10 ಬಂದು 2014 ಮಾಡಲು, 3rd ಓನರು, LXi. ಸರ್ ಬರೀ 2,25,000 ಕೋಟಿಂಗ್ ಇರೋದು. ಬರೀ 2,05,000 ರೂಪಾಯಿ ಕೊಡ್ತೀನಿ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ? 14 ಮಾಡಲ ಸರ್. ಲೋನ್ ಆಗುತ್ತಲ್ಲ ಸರ್? ಇಲ್ಲ, ಖಂಡಿತ 50% ಮಾಡಿಸ್ಕೊಡೋಣ. 3rd ಓನರ್ ಆಗಿರೋದ್ರಿಂದ 50% ಲೋನ್ ಮಾಡಿಸ್ಕೊಡೋಣ. ನೆಕ್ಸ್ಟ್ ಇದು ಸರ್ ಇನ್ನೊಂದು K10 ಬರೀ 1,78,000 ರೂಪಾಯಿ. 12 ಸಿಂಗಲ್ ಓನರ್ ಗಾಡಿ. ಏನೋ ಮುಂದೆ ಬಂದ ಸ್ಲೈಟ್ಲಿ ಸರ್ ಬನ್ನಿ ಸರ್, ಹೆಚ್ಚು ಕಡಿಮೆ ಮಾಡೋಣ. ಕಸ್ಟಮರ್ ಕೊಡ್ತಾರೆ ಇಷ್ಟು ಕಡಿಮೆ, ಅದರಲ್ಲೂ ಕೇಳ್ತಾ ಇದ್ದಾರೆ. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಇದು ಸರ್ ಇದು ಸೋಲ್ಡ್ ಆಗಿದೆ. ಇಂಡಿಕಾ ವಿಸ್ತಾ ಇದೆ ನೋಡಿ ಸರ್. ಓಕೆ 2009 ಮಾಡಲು, ಸಿಂಗಲ್ ಓನರ್ ಗಾಡಿ. ಹಾಂ ಅದರಲ್ಲೂ ಕ್ವಾರ್ಟರ್ ಜೆಟ್ ಇಂಜಿನು, ಡೀಸೆಲ್ ಗಾಡಿ, ತುಂಬ ಚೆನ್ನಾಗಿದೆ. ಸರ್ ಇದು ಬಂದು 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಕೊಡೋಣ. 1,00,000? ಬರೀ 1,60,000 ರೂಪಾಯಿ ಕೊಡೋಣ ಸರ್. ಸರ್ ತುಂಬ ಜನ 5 ಜನ ಹೋಗೋಂಥ ವೆಹಿಕಲ್ ನಮಗೆ ಕಡಿಮೆ ಬಜೆಟಲ್ಲಿ ಬೇಕು ಅಂತ ಕೇಳ್ತಾರಲ್ವ ಸರ್. ಚಾವ್ಲೆಟ್ ಸ್ಪಾರ್ಕು, ಚವರ್ಲೆಟ್ ಸ್ಪಾರ್ಕು 10 ಮಾಡಲು ಹಾಂ ಸರ್ ಬರೀ 95,000 ರೂಪಾಯಿ ಕೊಡ್ತೀನಿ ಸರ್. 95ಕ್ಕೆ ಬರೀ 95,000. ಇದು ಸರ್ ಇದು ಬಂದು 10 ಮಾಡಲು, ಹಾಂ ಸೆಕೆಂಡ್ ಓನರ್ ಗಾಡಿ. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು 1,25,000 ರೂಪಾಯಿಗೆ ಆಗುತ್ತೆ. ಅದು 1,25,000. ಬರೀ 1,25,000. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ನೆಕ್ಸ್ಟ್ ಬಂದು ಚವರ್ಲೆಟ್ ಆವಿಯೋ ಸಡನ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಸರ್. ಇದು ಬಂದು ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ತುಂಬ ಚೆನ್ನಾಗಿದೆ. 5 ಸೀಟ್ರ್ ವೆಹಿಕಲ್ಲು. ಸರ್ ಇದು ಬಂದು 1,40,000 ಕೋಟಿಂಗ್ ಇರೋದು. ಬರೀ 1,25,000 ರೂಪಾಯಿ ಕೊಟ್ಬಿಡೋಣ. I10 ಇದೆ ಸರ್. I10 ಬಂದು 2010 ಮಾಡಲು, 4th ಓನರು. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ. ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟು. ತುಂಬ ಚೆನ್ನಾಗಿದೆ ಸರ್ ಗಾಡಿ. ಸರ್ 1,95,000 ಕೋಟಿಂಗ್ ಇರೋದು. ಸರ್ 1,80,000 ರೂಪಾಯಿ ಕೊಟ್ಬಿಡೋಣ. ಇದು ಸರ್ ನೆಕ್ಸ್ಟ್ ಬಂದು ವರ್ಣ ಫ್ಲೂಡಿಕ್ಕು, ಪೆಟ್ರೋಲ್ ವೇರಿಯಂಟು, SX ಟಾಪ್ ಅಂಡ್ ಮಾಡಲು, 2011 ಮಾಡಲು. ಸರ್ ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 3,25,000 ಕೋಟಿಂಗ್ ಇರೋದು. ಸರ್ ಫೈನಲ್ ಟು ಫೈನಲ್ ಬಂದು 2,95,000 ರೂಪಾಯಿ ಕೊಡೋಣ. 2,95,000? ಬರೀ 2,95,000 ರೂಪಾಯಿ ಕೊಡೋಣ ಸರ್. ಯಾವ ಮಾಡಲು? ಸರ್ 11 ಮಾಡಲು. 11 ಮಾಡಲು. ಓಕೆ ಇದು ಸರ್ ಸೆಲಾರಿಯಾ 2016 ಮಾಡಲು, ಸಿಂಗಲ್ ಓನರು. ಬರೀ ಡೀಸೆಲ್ ಪೆಟ್ರೋಲಾ? ಸರ್ ಇದು ಪೆಟ್ರೋಲ್ ವೇರಿಯಂಟು. ಓಕೆ ಇದು ಸರ್ ಇದು ಪೆಟ್ರೋಲ್ ವೇರಿಯಂಟೆ. 16 ಮಾಡಲು, ಸಿಂಗಲ್ ಓನರ್ ಗಾಡಿ. ಬರೀ 64,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಸರ್ ನೀವು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಸ್ಕೊಂಡು ಗಾಡಿ ತೊಗೊಂಡು ಹೋಗ್ಬೋದು ಸರ್. ತುಂಬ ಚೆನ್ನಾಗಿದೆ ಗಾಡಿ. ಸರ್ ಇದು ಬಂದು 3,85,000 ಕೋಟಿಂಗ್ ಇರೋದು. ಒಂದು 3,70,000 ರೂಪಾಯಿ ಕೊಡೋಣ ಸರ್. ಇದು ಮುಂದೆ ಬಂದರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡೋಣ ಸರ್. ಏನು ಬಂದು 2012 ಮಾಡಲು, ಸಿಂಗಲ್ ಓನರು, ಡಿಲೈಟ್ ಪ್ಲಸ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ. ಹೌದು ಸರ್, ಕಸ್ಟಮರ್ ಹಾಕ್ಸಿದ್ದಾರೆ ಸರ್. ಇದು ಬಂದು ಬರೀ 70,000 ಓಡಿದೆ. ಇದು ಕೂಡ ಜಿನಿಯನ್ ಮೀಟ್ರು, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್. ಇದು ಬಂದು 2,55,000 ಕೋಟಿಂಗ್ ಇರೋದು. ಬರೀ 2,40,000 ರೂಪಾಯಿ ಕೊಡೋಣ. 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಇದಕ್ಕೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಹೌದು ಸರ್. ಇದು ZXi ಟಾಪ್ ಅಂಡ್ ಮಾಡಲು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಂದೇ ಒಂದು ಪೀಸ್ ರೀಪ್ಲೇಸ್ಮೆಂಟ್ ಆಗಿಲ್ಲ ಸರ್. ಗುಡ್ ಕಂಡೀಷನ್ ಗಾಡಿ. ಓಕೆ ಸರ್ ಇದು ಬಂದು 2,15,000 ಕೋಟಿಂಗ್ ಇರೋದು. 2,05,000 ರೂಪಾಯಿ ಕೊಡೋಣ ಸರ್. 29ವರೆಗೂ FC ಕೂಡ ಸಿಗುತ್ತೆ. ಓಕೆ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ಬಂದು 2013 ಮಾಡಲು, ಸಿಂಗಲ್ ಓನರ್ ಗಾಡಿ, VDI. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗುಡ್ ಕಂಡೀಷನ್ ಗಾಡಿ. ಇದು ಕೂಡ ತುಂಬ ಚೆನ್ನಾಗಿದೆ ಗಾಡಿ. ಅದರಲ್ಲೂ ಡೀಸೆಲ್ ವೇರಿಯಂಟು. ಸರ್ ಇದು ಬಂದು 4,35,000 ಕೋಟಿಂಗ್ ಇರೋದು. 4,15,000 ರೂಪಾಯಿಗೆ ಆಗುತ್ತೆ. ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 13 ಸಿಂಗಲ್ ಓನರ್ ಗಾಡಿ. ಲೋನ್ ಆಗುತ್ತಲ್ಲ 13 ಅಂದರೆ? ಸರ್ ಖಂಡಿತ ಮಾಡಿಸ್ಕೊಡೋಣ. 80% ಮಾಡಿಸ್ಕೊಡೋಣ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 80% ಲೋನ್ ಸಿಗುತ್ತೆ. ಓಕೆ ಸರ್ ಇದು ಬಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಗಾಡಿ. ಅದರಲ್ಲೂ ಸಡನ್ ಗಾಡಿ. ಇದು ಬಂದು 12 ಮಾಡಲು, ಸೆಕೆಂಡ್ ಓನರ್ ಗಾಡಿ. 2,90,000 ಕೋಟಿಂಗ್ ಇರೋದು. ಒಂದು 2,75,000 ರೂಪಾಯಿಗೆ ಆಗುತ್ತೆ ಸರ್. ಫೀಚರ್ ಅಂತ ಬಂದರೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಗಾಡಿ. ಪ್ರೈಸ್ ಎಷ್ಟು ಹೇಳಿದ್ರಲ್ಲ ಸರ್? 2,75,000 ರೂಪಾಯಿಗೆ ಆಗುತ್ತೆ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರಲ್ಲಿ ಬಂದು ಆಟೋಮೆಟಿಕ್. ಇದು ಆಟೋಮೆಟಿಕ್ 2014 ಮಾಡಲು, ಸಿಂಗಲ್ ಓನರು. ಬರೀ ಓಡಿರೋದು 40,000. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. 4,40,000 ಕೋಟಿಂಗ್ ಇರೋದು. ಒಂದು 4,25,000 ರೂಪಾಯಿ ಕೊಡೋಣ ಸರ್.
ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಯಾಕೆಂತ ಆಟೋಮೆಟಿಕ್ ವೇರಿಯಂಟ್ ಸಿಗಲ್ಲ ಅಣ್ಣ, ಸಿಗಲ್ಲ, ಓಡಿರೋದು ಕಮ್ಮಿ ಸರ್, ಬರೀ 40,000 ಕಿಲೋಮೀಟರ್ ಜಿನಿಯನ್ ಮೀಟರ್ ಅಷ್ಟೇನಾ? ಹಾ ಖಂಡಿತ ಚೆಕ್ ಮಾಡಿಸ್ಕೋಬೋದು ನೀವು. ಓಕೆ, ಮತ್ತೆ ಇದು ಸರ್ ವ್ಯಾಗನರ್ 2018 ಮಾಡಲು ಸಿಂಗಲ್ ಓನರು. ಇದು ಆಟೋಮೆಟಿಕ್ ವೆಹಿಕಲ್, ಬರೀ ಓಡಿರೋದು 35,000 ಜಿನಿಯನ್ ಮೀಟರ್. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 4,55,000 ಕೋಟಿಂಗ್ ಇರೋದು. ಒಂದು 4,35,000 ರೂಪಾಯಿ ಕೊಡೋಣ ಸರ್. ಅದ್ರಲ್ಲೂ ಸ್ಲೈಟ್ ನೆಗೋಷಿಯಬಲ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಲೋನ್? ಸರ್ ಒಂದು 20% ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರೊಫೈಲ್ ಚೆನ್ನಾಗಿರಬೇಕು. ಗಾಡಿ ಕೂಡ ತುಂಬ ಚೆನ್ನಾಗಿದೆ ಸರ್. ಗಾಡಿ ಲೋನ್ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. ನೆಕ್ಸ್ಟ್ ಇದು ಸರ್ ನೆಕ್ಸ್ಟ್ ಬಂದು ಎರ್ಟಿಗಾ. ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್, 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ, ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ ಸರ್. ಇದು ಬಂದು 5,15,000 ಕೋಟಿಂಗ್ ಇರೋದು. 4,95,000 ರೂಪಾಯಿ ಕೊಡೋಣ ಸರ್. ಕ್ವಿಡ್ ಬಂದು 2017 ಮಾಡಲು, 52,000 ಓಡಿದೆ. ಇದು ಆಟೋಮೆಟಿಕ್ ಕ್ಲೈಂಬರ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 2,90,000 ಕೋಟಿಂಗ್ ಇರೋದು. ಫೈನಲ್ ಬಂದು ಒಂದು 2,70,000 ರೂಪಾಯಿ ಕೊಡೋಣ. 2,70,000ಕ್ಕೆ. ಅದು ನನ್ನ ಒಂದು ಫೇವ್ರೇಟ್ ಕಲರ್ ಆದಂಥ ಬ್ಲೂ ಕಲರ್ ಸಿಗ್ತಾ ಇದೆ ನಿಮಗೆ. ಲೋನ್ ಬೇಕಾದ್ರೆ ಲೋನ್ ಆಗುತ್ತಲ್ಲ? ಖಂಡಿತ ಮಾಡಿಸ್ಕೊಡೋಣ ಸರ್. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗ್ಬೋದು ಇದಕ್ಕೆ? ಇದಕ್ಕೆ ಒಂದು 70% ಆಗುತ್ತೆ. ಯಾಕಂದ್ರೆ ಥರ್ಡ್ ಓನರ್ ಆಗಿರೋದ್ರಿಂದ 70% ಲೋನ್ ಸಿಗುತ್ತೆ. ಓಕೆ, ಐಟ್ ಅಂಡ್ ರೆಡ್ ಸರ್. ಇದು ಬಂದು 2010 ಮಾಡಲು, ಸಿಂಗಲ್ ಓನರು, ಮ್ಯಾಗ್ನಾ ವೇರಿಯಂಟು. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. 2,45,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿ ಮಾಡ್ಕೊಡೋಣ ಸರ್. ಸರ್ ಇದು ಬಂದು ರಿಡ್ಸಲ್ಲಿ VXI ಪೆಟ್ರೋಲ್ ವೇರಿಯಂಟು, 13 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದೊಂದು ದೊಡ್ಡದಾಗ ಕಾಣಿಸ್ತಾ ಇತ್ತಲ್ಲ ರಿಡ್ಸು? ಎಲ್ಲ ಗಾಡಿಗಳು ನೋಡಿ ಚಿಕ್ಕದಾಗ ಕಾಣಿಸ್ತಾ ಇತ್ತು ಸರ್. ಏನಿಲ್ಲ ಸರ್, ಇಲ್ಲಿ ನಿಮ್ಗೆ ಆ ಥರ ಕಾಣಿಸುತ್ತೆ ಅಷ್ಟೇ. ಹೌದು ನೋಡಿ, ಒಂಥರ ಒಂದು ಅಂದ್ರೆ ಒಂಥರ ಈ ಕಲರ್ಗೆನೆ ಹಿಂಗೆ ಅನ್ನಿಸ್ತಾ ಇತ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಇದು ಗಾಡಿ ಎಲ್ಲ ಸೈಜ್ ಹಿಂಗೆ ಬರೋದು. ಒಂಥರ ದೊಡ್ಡ ಗಾಡಿ ಕಡೆ ಕಾಣಿಸ್ತಾ ಇತ್ತು, ಐಟಲ್ಲಿ ಆಗಿರ್ಬೋದು ಎಲ್ಲ ಐಟ್ ಜಾಸ್ತಿ ಬರುತ್ತೆ. ಹೌದು, 13 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟು. ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ಗೆ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಇದು ಬಂದು 3,35,000 ಕೋಟಿಂಗ್ ಇರೋದು. 3,10,000 ರೂಪಾಯಿ ಕೊಡೋಣ. XUV 500 W8 ಏನು ಸರ್? W8 ಓಕೆ. 2011 ಮಾಡಲು, W8 ಟಾಪ್ ಅಂಡ್ ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಯಾವುದೇ ಒಂದು ಪೀಸು ರಿಪ್ಲೇಸ್ಮೆಂಟ್ ಆಗಿಲ್ಲ. ಓಡಿರೋದು ಬಂದು 1,13,000 ಜಿನಿಯನ್ ಮೀಟರ್ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಒಂದು 5,10,000 ಹೇಳ್ತಾರೆ. ಒಂದು 4,90,000 ರೂಪಾಯಿ ಮಾಡಿಸ್ಕೊಡೋಣ. ಯಾವ ಮಾಡಲು? 11 ಮಾಡಲು ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಮುಂದೆ ಬಂದು ಸ್ಲೈಟ್ಲಿ ಏನೋ ಬರಲಿ ಸರ್, ಕಸ್ಟಮರ್ ಬರಲಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅವ್ರಿಗೆ ಇಷ್ಟ ಆಯಿತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಜ್ 2017 ಮಾಡಲು, ಸೆಕೆಂಡ್ ಓನರು, ಡೆಲ್ಟಾ ವೇರಿಯಂಟು. ಗಾಡಿ ತುಂಬ ಚೆನ್ನಾಗಿದೆ. 92,000. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ. ಓಡಿರೋದು ಬಂದು 92,000. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. 5,35,000 ಕೋಟಿಂಗ್ ಇರೋದು. ಒಂದು 5,15,000 ರೂಪಾಯಿ ಕೊಡೋಣ ಸರ್. ಇದು ಬ್ರೀಜಾ ಸರ್. ಬ್ರೀಜಾ ಬಂದು 2018 ಮಾಡಲು, ಸೆಕೆಂಡ್ ಓನರು, VDI. ಓಡಿರೋದು ಬಂದು 64,000. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್ಲು, ರೀಪ್ಲೇಸ್ಮೆಂಟ್ ಯಾವುದಿಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 8,40,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 8,10,000 ರೂಪಾಯಿ ಕೊಡೋಣ. ಯಾವ ಮಾಡಲ್ ಹೇಳಿದ್ರಲ್ಲ ಸರ್? 18 ಮಾಡಲು ಸರ್. ಲೋನು ಚೆನ್ನಾಗುತ್ತಲ್ಲ? ಖಂಡಿತ ಮಾಡಿಸ್ಕೊಡೋಣ. 80-90% ಲೋನ್ ಕೂಡ ಮಾಡಿಸ್ಕೊಡೋಣ. ಗಾಡಿನೂ ಕೂಡ ತುಂಬ 1,00,000 ನೀವು ತಂದಿರಾ ಅಂದ್ರೆ ಲೋನು ಕೂಡ ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಬೊಲೆನೋ ಬಂದು 16 ಮಾಡಲು, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ವೆಹಿಕಲ್, ಬರೀ 40,000 ಓಡಿದೆ. ಓಕೆ, ತುಂಬ ಚೆನ್ನಾಗಿದೆ ಗಾಡಿ ಸರ್. ಇದು ಬಂದು 5,75,000 ಕಸ್ಟಮರ್ ಕೋಟಿಂಗ್ ಇರೋದು ಸರ್. ಒಂದು 5,50,000 ರೂಪಾಯಿಗೆ ಆಗುತ್ತೆ. ಮತ್ತೊಂದು ಪೋಲ, 3 ಪೋಲ ಇವತ್ತು ನಿಮ್ಮ ಇದೆಲ್ಲ ಫುಲ್ಲು ಮಾಡಿಫೈಡ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಮಗೆ ಅಲೋವಿಲ್ಸ್ ಅಂತ ಇರ್ಬೋದು, ಅಥವಾ ಬಾಡಿಲೇ ನೋಡೋದು ಗ್ರೇ ಕಲರು ಆ್ಯಕ್ಚುಲಿ ಒಂಥರ ಯೂನಿಕ್ ಆಗಿದೆ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡೋದಾದ್ರೆ ಸರ್, ಇಂಟೀರಿಯರ್ ನೋಡ್ರೆ ಕಲ್ತೋಬೇಕು. ಇದು ನ್ಯೂ ಮಾಡಲು ತಾನೇ? ಅದು ತುಂಬ ಚೆನ್ನಾಗಿದೆ. 15 ಮಾಡಲು ಸರ್. 15 ಮಾಡಲು, 15 ಮಾಡಲು, ಸೆಕೆಂಡ್ ಓನರ್ ಗಾಡಿ, 63,000 ಓಡಿದೆ. ಹೈಲೈನು, ಟಾಪ್ ಅಂಡ್ ಮಾಡಲು. ಅಲ್ಲ ಗಾಡಿ ಏನು ಹಿಂಗಿದಲ್ಲ ಇಷ್ಟೊಂದು ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್. ಸೀರಿಯಸ್ಲಿ ಇಷ್ಟ ಆಯ್ತು ಮಾತ್ರ. ಚೆನ್ನಾಗಿ ಮೇಂಟೈನ್ ಮಾಡಿ ಗಾಡಿ ಕಸ್ಟಮರ್ ಖುಷಿ ಆಗ್ಬಿಡ್ತಾರೆ. ಡೀಸೆಲ್ ಪೆಟ್ರೋಲ್ ಗಾಡಿ ಸರ್? ಡೀಸೆಲ್ ಪೆಟ್ರೋಲ್ ವೇರಿಯಂಟು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 5,00,000 ಕೋಟಿಂಗ್ ಇರೋದು. ಒಂದು 4,75,000 ರೂಪಾಯಿಗೆ ಆಗುತ್ತೆ. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು? ಇವಾಗ ಡೀಸೆಲ್ ಅಂದ್ರೆ ಒಂದು ರೇಂಜ್ ಇದೆ. ಸೊ ಪೆಟ್ರೋಲ್ ಅಂತ ಬಂದ್ರೆ ಒಳ್ಳೆ ಗಾಡಿ, ಸಖತ್ತಾಗಿದೆ. ಸೊ ಅಂದ್ರೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಯಾಕೆಂತಂದ್ರೆ ಡೀಸೆಲ್ ತರ ಜಾಸ್ತಿ ಬರಲ್ಲ. ಒಂದೇ ಸಲ ಕೈ ಕೊಟ್ರೆ ಡೀಸೆಲ್ ಮೈಲೇಜ್ ಜಾಸ್ತಿ ಬರೋದು. ಒಂದು 3 ತಿಂಗಳು ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ಗಾಡಿ ಹಂಗಿಲ್ಲ, ವಾರದಲ್ಲಿ ಒಂದ್ಸಲ ಏನಾದ್ರು ಎತ್ತಲೇಬೇಕಾಗುತ್ತೆ. ಇದು ಮೈಲೇಜ್ ಬಂದು ಒಂದು 16-17 ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲ್ ಗಾಡಿ, ತಗೊಂಡು ಹೋಗ್ಬೋದು ಸರ್ ಆರಾಮಾಗಿ. ಇದು ನೆಕ್ಸ್ಟ್ ಸರ್? ಇದು ಬಂದು ವ್ಯಾಗನರು ZXi
ಓಕೆ 2019 ಮಾಡಲು ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು ಬಂದು 4,55,000 ಕೋಟಿಂಗ್ ಇರೋದು ಸರ್. ಫೈನಲ್ ಬಂದು 4,30,000 ರೂಪಾಯಿಗೆ ಆಗುತ್ತೆ ರಿಡ್ಸು ಸರ್. ರಿಡ್ಸ್ ಬಂದು 2010 ಮಾಡಲು LDI ಡೀಸೆಲ್ ವೇರಿಯಂಟು 76,000 ಓಡಿದೆ. ಇದು ಕೂಡ ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಸರ್. ಇದು ಬಂದು 2,95,000 ಕೋಟಿಂಗ್ ಇರೋದು. ಒಂದು 2,75,000 ರೂಪಾಯಿಗೆ ಮಾಡೋಣ ಸರ್. ಸೊ ಗುರುಗಳ ಆಲ್ರೆಡಿ ಫೈನಲಿ ಇಲ್ಲಿರುವಂಥ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನೊಂದು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಕಾರ್ ಜಾಸ್ತಿ ಇರೋ ರೀಸನಿಂದ. ಸೊ ನಾವು ಇಂಟೀರಿಯರ್ ತೋರಿಸ್ತಾ ಇದ್ದಾಗ ವಿಡಿಯೋ ಲ್ಯಾಗ್ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಸೊ ಫಾಸ್ಟಾಗಿ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ಗೆ ಇನೋವಾ ಇಷ್ಟ ಆಯಿತು, ಇಲ್ಲ ಅಂತಂದರೆ ನಿಮ್ಗೆ ಪರ್ಟಿಕ್ಯುಲರ್ ಯಾವ ಕಾರ್ ಇಷ್ಟ ಆಗುತ್ತೋ ಅದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಆ್ಯಂಡ್ ಸ್ಕ್ರೀನ್ ಮೇಕಂತ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಕೊಡ್ತಾರೆ, ಇನ್ಕ್ಲೂಡು ಇಂಟೀರಿಯರ್ ಫೋಟೋನು ಕಳಿಸ್ಕೊಡ್ತಾರೆ. ಕರೆಕ್ಟ್ ಅಲ್ಲಣ್ಣ? ಸರ್ ಖಂಡಿತ. ಓಕೆ. ಸೊ ಈಗ ಇನ್ನೊಬ್ರು ಕನ್ಫ್ಯೂಸ್ ಏನಂತಂದರೆ, ಓಕೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ ಗುರು, ಹೆಂಗೆ ಬರಬೇಕು ಅಂತ ಹೇಳಿಲ್ವಲ್ಲ ಅಂತಂದರೆ, ಸೊ ಬೆಂಗಳೂರು ಬನ್ನಿ. ಬೆಂಗಳೂರಲ್ಲಿ ನಾಗರಬಾವಿಲಿರುವಂಥದ್ದು. ನಾಗರಬಾವಿಲಿ ನಿಮಗೆ ನಮ್ಮೂರ ತಿಂಡಿ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಅಲ್ಲಿಂದ ಅಂಡರ್ ಪಾಸಿಂದ ಜಸ್ಟ್ ಒಂದು 300 ಮೀಟರ್ಸ್ ಆಗುವಂಥದ್ದು. ಸೊ ಅಂಡರ್ ಪಾಸ್ ಆದ ತಕ್ಷಣ ನೆಕ್ಸ್ಟ್ ಕಾರ್ ಅಂತ ಕಾಣಿಸುತ್ತೆ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಕರೆಕ್ಟ್ ಅಲ್ವಣ್ಣ? ಖಂಡಿತ ಸರ್. ಓಕೆ. ಸೊ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇನ್ ಕೇಸು ಅವ್ರು ಹುಡುಕ್ತಾ ಇರುವಂಥ ಕಾರು ಪರ್ಟಿಕ್ಯುಲರ್ದು ಇಲ್ಲ ಅಂತಂದರೆ ತರಿಸ್ಕೊಡೋ ವ್ಯವಸ್ಥೆ ಇರುತ್ತೆ. ಖಂಡಿತ ಮಾಡೋಣ. ಅವ್ರಿಗೆ ಯಾವುದೋ ಒಂದು ವೆಹಿಕಲ್ ನೋಡ್ಕೊಂಡು ಬಂದಿರ್ತಾರೆ, ಆ ಗಾಡಿ ಸೇಲ್ ಆಗಿರ್ತದೆ, ಅದೇ ಥರ ಗಾಡಿ ಬೇಕು ಅಂತಂದ್ರೆ ತೋರಿಸ್ಕೊಳ್ಳೋ ವ್ಯವಸ್ಥೆ ಒಂದು ಮಾಡ್ಕೊಳ್ಳೋಣ ಸರ್. ಓಕೆ. ಸೊ ಕನ್ಫ್ಯೂಸ್ ಆಗಿ ಹೋಗ್ಬೇಡಿ. ನೀವು ಬರ್ಬೇಕಾದ್ರೆ ಕಾಲ್ ಮಾಡ್ಕೊಂಬನ್ನಿ, ಸರ್ ನಿಂಗೆ ಈ ಕಾರ್ ಬೇಕಾಗಿದೆ, ಇದೆಯಾ ಅಂತ ಕೇಳ್ಕೊಂಬನ್ನಿ. ಇದೆ ಅಂತ ಬನ್ನಿ, ಇಲ್ಲ ಅಂದರೆ ತರಿಸ್ಕೊಡ್ತಾರೆ, ಫಸ್ಟೇ ಇನ್ಫಾರ್ಮ್ ಮಾಡ್ಬಿಡಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಹೇಳಿರೋ ಪ್ರೈಸಿಗೆ ಸಿಗ್ತಾ ಇದೆ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಮೂರ್ತಿ ಅಣ್ಣ, ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ ಫಾಲೋ ಮಾಡಿ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಪಟ್ ಪಟ್ ಪಟ್